ಬಂಕಿಮಚಂದ್ರ ಚಟರ್ಜಿಯವರು ಕೆಲಸಕ್ಕೆ ವಿರಾಮ ತಗೊಂಡು ಟ್ರೈನ್ ಹತ್ತುತ್ತಾರೆ. ಅಲ್ಲಿಂದ ಅವರು ಊರಿಗೆ ಹೋಗ್ತಾರೆ. ಅವರು ಊರಿಗೆ ಹೋದಾಗ ಟ್ರೈನಲ್ಲಿ ಪ್ರಕೃತಿಯನ್ನು ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ ಮೈ ಮರಿತಾರೆ. ಹಾಗೆ ಪ್ರಕೃತಿಗಳನ್ನ ನೋಡ್ತಾ ಹಚ್ಚ ಹಸಿರು ತೋಟ, ನದಿ, ಹೀಗೆ ಎಲ್ಲದನ್ನು ನೋಡ್ತಾ ಮೈ ಮರಿತಾರೆ. ಅವ್ರ ಊರು ಬರುತ್ತೆ. ಹಾಗೆ ಟ್ರೈನ್ ಇಳಿದ್ಬಿಟ್ಟು ಸೀದಾ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಯಾರನ್ನೂ ಮಾತಾಡಿಸ್ಲೂ ಇಲ್ಲ. ಸೀದಾ ಟೆರೇಸಿನ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಅವ್ರ ತಂಗಿ ಮಗನಿಗೆ ಒಂದು ಹವ್ಯಾಸ ಇರುತ್ತೆ. ಮಾವ ಎಲ್ಲೇ ಹೋದರೂ ಅವ್ರ ಹಿಂದೆ ಒಂದು ಪುಸ್ತಕ ಪೆನ್ ಇಟ್ಕೊಂಡು ಹೋಗೋದು. ಹಾಗೆ ಅವತ್ತಿನ ಸನು ಇಟ್ಕೊಂಡು ಹೋಗ್ತಾನೆ. ರಾತ್ರಿ ಆಗತ್ತೆ. ಚಂದ್ರ ನೆತ್ತಿ ಮೇಲೆ ಇರ್ತಾನೆ. ಇಬ್ರಿಗೂ ನಿದ್ದೆ ಬಂದಿರುತ್ತೆ. ತಂಗಿ ಮಗ ಎದ್ದು ನೋಡ್ತಾನೆ. ಏನಿದು, ಎಲ್ಲೋ ಏನೋ ಸೌಂಡ್ ಕೇಳಿಸ್ತಿದೆಯಲ್ಲ ಅಂತ ನೋಡಿದ್ರೆ ಪಕ್ಕ ಬಂಕಿಮಚಂದ್ರ ಚಟರ್ಜಿ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಬಾಯಲ್ಲಿ ಏನೋ ಚಟಪಟಿ ಸುತ್ತಿರ್ತಾರೆ. ಆಗ ಇವ್ರ ತಂಗಿ ಮಗ ಏನು ಅರ್ಥ ಆಗತ್ತೋ ಎಲ್ಲವನ್ನು ಬರ್ಕೊತಾರೆ. ಬೆಳಗ್ಗೆ ತೋರಿಸ್ತಾರೆ, ನಿನ್ನೆ ರಾತ್ರಿ ನೀವು ಏನೋ ಬಾಯಲ್ಲಿ ಚಟಪಟಿಸ್ತಾ ಇದ್ರಿ, ನನಗೇನು ಅರ್ಥ ಆಯಿತು ಅದು ನಾನು ಬರ್ಕೊಂಡಿದ್ದೀನಿ ನೋಡಿ ಅಂತ. ಅವ್ರು ಹೇಳ್ತಾರೆ, ನಾನು ಬರೆದಿರೋ ಕವನಗಳು ಪುಸ್ತಕಗಳು ಸಮುದ್ರಕ್ಕೆ ಎಸಿ, ಆದರೂ ನನಗೇನು ಬೇಜಾರಿಲ್ಲ. ಇದೊಂದನ್ನು ನೀನು ಕಾಪಾಡ್ಕೋ, ದೇಶ ಉದ್ಧಾರ ಆಗತ್ತೆ ಅಂತಾರೆ. ಅದು ಇವತ್ತಿಗೆ 150 ವರ್ಷ ಆಗಿದೆ. ಆ ಹಾಡು ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುಮದಳ ಶೋಭಿನಿ ಸುಹಾಸಿನಿ ಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ कर कर निनाद करा है, कोटि कोटि भुजै धृत कर कर वाले अमला के नो मायतो मले अमला के नो मायतो मले बहुबल धारिणी नमामि धारिणी त्रिभुदल वारिणी वंदे मातरं वंदे मातरं. तूमी विद्या तूमी धर्म तूमी हृदि तूमी मर्म त्वं हि प्राण शरीरे त्वं हि प्राण शरीरे बाहुके तुमी मां शक्ति हृदये तुमी मां भक्ति तो मां गड़ी प्रतिमा गड़ी मंदिरे मंदिरे वंदे मातरं वंदे मातरं. तूमी दुर्गा दश प्रहरण धारिणी कमला कमला दल विहारिणी वाणी विद्यादायिनी वाणी विद्यादायिनी नमामि त्वां
ನಮಾಮಿ ಕಮಲಾಂ ಅಮಲಾಂ ಮಧುರಾಂ ಸುಜಲಾಂ ಸುಫಲಾಂ ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ